ಹಾಯ್ ಹಲೋ ವ್ಯೂವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವು ಈ ಅಂಗನವಾಡಿಯಲ್ಲಿ ಕೊಡುವಂತಹ ಮಿಲ್ಕ್ ಪೌಡರ್ನ ಉಪಯೋಗಿಸಿ ಯಾವ ರೀತಿ ಮಿಲ್ಕ್ ಕೇಕ್ನ ರೆಡಿ ಮಾಡ್ಬೋದು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ತುಂಬಾ ಸುಲಭವಾಗಿ ಹಾಗೆ ಬೇಗನೆ ಕೂಡ ಆಗುತ್ತೆ, ಹಾಗೆ ಅಷ್ಟೇ ಕೂಡ ರುಚಿಯಾಗಿರುತ್ತೆ. ಮಾಡಿದ ಕೂಡಲೇ ಖಾಲಿ ಆಗುತ್ತೆ, ಅಷ್ಟು ಚೆನ್ನಾಗಿ ಬರುತ್ತೆ. ಬನ್ನಿ ಯಾವ ರೀತಿ ಮಾಡೋದು ಅನ್ನೋದನ್ನು ನೋಡೋಣ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಹೊಸಬರು ನೋಡ್ತಾ ಇದ್ದೀರಾ, ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಆನ್ ಮಾಡ್ಕೊಳ್ಳಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋ ಕೂಡ ನೀವು ಮೊದಲು ನೋಡ್ಬೋದು. ಬನ್ನಿ ಯಾವ ರೀತಿ ಮಾಡೋದು ಅನ್ನೋದನ್ನು ನೋಡೋಣ. ತುಂಬಾ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಅಂತೂ. ನೋಡಿ ಯಾವ ರೀತಿ ಮರಳಾಗಿ ತುಂಬಾ ಚೆನ್ನಾಗಿ ಬರುತ್ತೆ, ಇನ್ಸ್ಟೆಂಟ್ ಕೂಡ ಆಗುತ್ತೆ. ಫಸ್ಟು ನಾವು ಈ ರೀತಿ ಒಂದು ಡಬ್ಬೆ ಅಥವಾ ಈ ರೀತಿ ಸ್ಟೀಲ್ ಡಬ್ಬಿ ಏನಾದರೂ ಅದಕ್ಕೆ ಒಂದು ಸ್ವಲ್ಪ ತುಪ್ಪನ ಸವರ್ಕೊಂಡ್ಬಿಟ್ಟು ನಾನು ಫಸ್ಟಿಗೆ ರೆಡಿ ಮಾಡ್ಕೊಂಡು ಇಟ್ಕೊತಾ ಇದ್ದೀನಿ. ಯಾಕಂದರೆ ಹಾಕುವಾಗ ತುಂಬಾ ಈಸಿ ಆಗುತ್ತೆ ಅಂತ ಮೊದಲು ಈ ರೀತಿ ರೆಡಿ ಮಾಡ್ಕೊಳ್ಳಿ. ಕೇಕ್ ಶೇಪ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಈ ರೀತಿ ಉದ್ದವಾದ ಡಬ್ಬಿನ ಯೂಸ್ ಮಾಡಿದರೆ. ಬೇಕಾದರೆ ನೀವು ಚಪ್ಪಟೆ ಆಗಿರೋ ಕೂಡ ಹಾಕೋಬೋದು ಅಥವಾ ತಟ್ಟೆಗೆ ಕೂಡ ಹಾಕೋಬೋದು. ಬನ್ನಿ ಫಸ್ಟ್ ಇಲ್ಲಿ ನಾನೊಂದು ಕಡಾಯಿನ ಇಟ್ಕೊಂಡಿದ್ದೀನಿ, ಒಂದು ಪಾತ್ರೆ ಕೂಡ ಇಟ್ಕೋಬೋದು ಅಥವಾ ನಾನ್ ಸ್ಟಿಕ್ ಇದ್ದರೆ ಕೂಡ ಇನ್ನೂ ಚೆನ್ನಾಗಿ. ನಾನು ಈ ಕಪ್ಪಿಂದ 2 ಕಪ್ ಆಗುವಷ್ಟು ನೀರನ್ನು ಹಾಕ್ಕೊತಾ ಇದ್ದೀನಿ. ಆದಷ್ಟು ನೀರನ್ನ ಒಂದು ಸ್ವಲ್ಪ ಕಡಿಮೆ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು 2 ಕಪ್ಪು ನೀರಿಗೆ ನಾನು ಒಂದು 3 ಕಪ್ ಆಗುವಷ್ಟು ಅಂಗನವಾಡಿ ಮಿಲ್ಕ್ ಪೌಡರ್ನ ಹಾಕ್ಕೊತಾ ಇದ್ದೀನಿ. ಬೇಕಾದರೆ ನೀವು ಹೊರಗಡೆ ಸಿಗುವಂಥ ಹಾಲಿನ ಪೌಡರ್ ಕೂಡ ಹಾಕ್ಕೋಬೋದು ಅಥವಾ ಈ ಗಟ್ಟಿಯಾದಂಥ ಹಾಲು ಕೂಡ ನೀವು ಯೂಸ್ ಮಾಡ್ಬೋದು. ಪಾಕೆಟ್ ಹಾಲಿಂದ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ನಾನು ಟೋಟಲಾಗಿ 2 ಕಪ್ ನೀರಿಗೆ 3 ಕಪ್ಪು ಹಾಲಿನ ಪೌಡರ್ನ ಹಾಕ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಕಡಿಮೆ ಉರಿಯಲ್ಲಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಹಾಗೆ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಒಂದು ವಿಡಿಯೋಗೆ ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಅವ್ರಿಗೂ ಕೂಡ ಈ ಮಿಲ್ಕ್ ಪೌಡರ್ನ ಉಪಯೋಗಿಸಿ ಅಂಗನವಾಡಿಯಲ್ಲಿ ಕೊಡುವಂಥ ಹಾಲಿನ ಪೌಡರಿಂದ ಯಾವ ರೀತಿ ಮಿಲ್ಕ್ ಕೇಕ್ನ ಮಾಡ್ಬೋದು ಅನ್ನೋದನ್ನು ಕೂಡ ಅವ್ರಿಗೂ ಕೂಡ ಗೊತ್ತಾಗುತ್ತೆ. ಬಹಳಷ್ಟು ಜನ ತುಂಬಾ ವೇಸ್ಟ್ ಮಾಡಿಬಿಡ್ತಾರೆ ಹಾಲಿನ ಪೌಡರ್ನ. ಈ ರೀತಿ ವಿಧವಾಗಿ ರೆಸಿಪಿ ಮಾಡಿದರೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಹಾಗೆ ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವಿಡಿಯೋ ನೋಡಿ, ನಿಮಗೆ ಎಲ್ಲ ಕೂಡ ವಿಡಿಯೋ ಅರ್ಥ ಆಗುತ್ತೆ. ಇಲ್ಲಾಂದರೆ ನಿಮಗೆ ಡೌಟ್ಸ್ಗಳು ಕೂಡ ಇರೋದಿಲ್ಲ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಚೆನ್ನಾಗಿ ಇದು ಕುದಿ ಬರಬೇಕು. ಆದಷ್ಟು ಕಡಿಮೆ ಉರಿಯಲ್ಲಿ ಅಥವಾ ಲೋ ಫ್ಲೇಮಲ್ಲಿ ಅಥವಾ ಮಧ್ಯಮ ಉರಿಯಲ್ಲಿ ಕೂಡ ನೀವು ಟ್ರೈ ಮಾಡ್ಬೋದು. ಕೈ ಬಿಡದಾಗಿ ಈ ರೀತಿ ಚೆನ್ನಾಗಿ ತಿರುಗಿಸ್ತಾನೆ ಇರಿ. ಚೆನ್ನಾಗಿ ಈ ರೀತಿ ಕುದಿ ಬರ್ತಾ ಹೋಗುತ್ತೆ. ನೋಡಿ ಯಾವ ರೀತಿ ನಿಧಾನವಾಗಿ ಕುದಿ ಬರ್ತಾ ಹೋಗುತ್ತೆ. ಆವಾಗ ನಾನು ಒಂದು ಅರ್ಧ ನಿಂಬೆಹಣ್ಣು ರಸನ ಹಾಕ್ಕೊತಾ ಇದ್ದೀನಿ. ಒಂದು ಅರ್ಧ ನಿಂಬೆಹಣ್ಣು ಹಾಕ್ಕೊಂಡ್ರೆ ಸಾಕು. ಹಾಲು ನಿಧಾನವಾಗಿ ಒಡೆದೋಗ್ಬಿಟ್ಟು ಮರಳಾಗಿ ಬರುತ್ತೆ. ನಿಂಬೆಹಣ್ಣನ್ನ ಹಾಕೋದ್ರಿಂದ ತುಂಬಾ ಚೆನ್ನಾಗಿ ಬರುತ್ತೆ. ಈ ರೀತಿ ಹಿಂದೆಯೇ ನಾವು ತಿರುಗಿಸ್ತಾ ಹೋದರೆ ತುಂಬಾ ಮರಳಾಗಿ ಬರುತ್ತೆ. ಈ ರೀತಿ ಕೈ ಬಿಡದ ಹಾಗೆ ತಿರುಗಿಸ್ತಾನೆ ಇರಿ. ಒಂದು 5 ರಿಂದ 10 ನಿಮಿಷದಲ್ಲಿ ನಾವು ಈ ಸ್ವೀಟ್ನ ರೆಡಿ ಮಾಡ್ಬೋದು. ತುಂಬಾ ಬೇಗನೆ ಕೂಡ ರುಚಿಯಾಗಿ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ತುಂಬಾ ಘಮಘಮವಾಗಿ ತುಂಬಾ ಚೆನ್ನಾಗಿ ಬರುತ್ತೆ. ಒಂಥರ ಈ ಖೋಯಾ ಇರುತ್ತಲ್ವ, ಖೋಯಾ ಟೇಸ್ಟ್ ಕೂಡ ಬರುತ್ತೆ, ಅಷ್ಟು ಚೆನ್ನಾಗಿ ಬರುತ್ತೆ ಇದು. ಈ ರೀತಿ ತಿರುಗಿಸ್ತಾ ನಾನು 1 ಕಪ್ ಸಕ್ಕರೆನ ಹಾಕ್ಕೊತಾ ಇದ್ದೀನಿ. ಅಳತೆ ಅಂತೂ ತುಂಬಾ ಪರ್ಫೆಕ್ಟಾಗಿ ಬಂದಿದೆ. 3 ಕಪ್ ಮಿಲ್ಕ್ ಪೌಡರ್ಗೆ ನಾನು 1 ಕಪ್ ಆಗುವಷ್ಟು ಸಕ್ಕರೆನ ಹಾಕ್ಕೊತಾ ಇದ್ದೀನಿ. ಇದು ಸಕ್ಕರೆ ಹಾಕಿದ ಕೂಡಲೇ ಒಂದು ಸ್ವಲ್ಪ ಕರಗ್ತಾ ಹೋಗುತ್ತೆ ಸಕ್ಕರೆ ಇದರಲ್ಲಿ. ಈ ರೀತಿ ತಿರುಗಿಸ್ತಾ ನಿಧಾನವಾಗಿ ಕಲರ್ ಚೇಂಜ್ ಕೂಡ ಆಗುತ್ತಾ ಹೋಗುತ್ತೆ ಈ ಸ್ವೀಟ್ದು. ನಮಗೇನಾದರೂ ಸ್ವೀಟ್ ತಿನ್ನಬೇಕಪ್ಪ ಅಂತ ಅನ್ನಿಸಿದಾಗ ಇನ್ಸ್ಟೆಂಟಾಗಿ ನೀವು ಇದನ್ನು ಮಾಡಿ ತಿನ್ಬೋದು. ಅಷ್ಟು ರುಚಿಯಾಗಿ ಬರುತ್ತೆ, ಹಾಗೆ ಬೇಗನೆ ಕೂಡ ಆಗುತ್ತೆ. ಈ ರೀತಿ ತಿರುಗಿಸ್ತಾನೆ ನಾವು ಕಲರ್ ಚೇಂಜ್ ಆಗುತ್ತಾ ಹಾಗೆ ಇದರ ಸೈಡಲ್ಲಿರೋದನ್ನು ಎಲ್ಲನೂ ಈ ರೀತಿ ನಿಧಾನವಾಗಿ ತಕ್ಕೊತಾ ಹೋಗಿ. ನೋಡಿ ಬರ್ತಾ ಯಾವ ರೀತಿ ಆಗಿದೆ ಅಂತ. ಇನ್ಸ್ಟೆಂಟಾಗಿ ಮಕ್ಕಳಿಗೆ ಏನಾದರೂ ಸ್ವೀಟ್ ತಿನ್ನಬೇಕಪ್ಪ ಅಂತ ಅನಿಸಿದರೆ ಈ ರೀತಿ ಒಮ್ಮೆ ಮಾಡಿ ಕೊಡೋದನ್ನು ಮರಿಬೇಡಿ. ತುಂಬಾ ರುಚಿಯಾಗಿ ಬರುತ್ತೆ. ಹಾಗೆ ನಾನು ಒಂದು ಏಲಕ್ಕಿ ಪೌಡರ್ನ ಹಾಕ್ಕೊತಾ ಇದ್ದೀನಿ. ಒಂದು 2 ಏಲಕ್ಕಿನ ತೊಗೊಂಡ್ಬಿಟ್ಟು ಪೌಡ್ರ್ ಮಾಡಿಕೊಂಡು ಹಾಕ್ಕೊಳ್ಳಿ. ಹಾಗೆ ನಾನು ಅದಕ್ಕೆ ಇನ್ನೂ ಸ್ವಲ್ಪ ಟೇಸ್ಟ್ ಬರಲಿ ಅಂತ ತುಪ್ಪನ ಹಾಕ್ಕೊತಾ ಇದ್ದೀನಿ. ತುಪ್ಪ ಹಾಕ್ಕೊಂಡ್ರೆ ಇನ್ನೂ ತುಂಬಾ ಚೆನ್ನಾಗಿ ಬರುತ್ತೆ. ಸ್ಮೆಲ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ಟೇಸ್ಟು ಅಂತೂ ಡಬಲ್ ಆಗುತ್ತೆ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ನೋಡಿ ಯಾವ ರೀತಿ ಆಗಿದೆ ಅಂತ. ಇದು ಪಾತ್ರೆಗೆ ಅಂಟ್ಕೋಬೇಕು, ಅಷ್ಟು ಬರಬೇಕು ಇದು. ಈ ರೀತಿ ಬಂದರೆ ಪರ್ಫೆಕ್ಟಾಗಿ ಆಗಿದೆ ಅಂತ. ಅದಕ್ಕೆ ನಾನು ಇವಾಗ ಇದನ್ನು ಬಿಸಿ ಇರುವಾಗಲೇ ನಾವು ಇವಾಗ ಈ ಡಬ್ಬಿಗೆ ಹಾಕ್ಕೋಬೇಕು.
ಅದಕ್ಕೆ ನಾನು ಹೇಳಿದ್ದು ಮುಂಚೆನೇ ಈ ಡಬ್ಬೆಗೆ ಒಂದು ಸ್ವಲ್ಪ ತುಪ್ಪನ ಹಾಕಿ ಇಟ್ಕೊಂಡ್ರೆ ಈ ರೀತಿ ಹಾಕೋಕ್ಕೆ ಬೇಗನೆ ಹಾಕ್ಕೋಬೋದು. ಈ ರೀತಿ ಬಿಸಿ ಆಗಿರುವಾಗಲೇ ಈ ಒಂದು ಡಬ್ಬೆಗೆ ಹಾಕಿ ಚೆನ್ನಾಗಿ ಅದನ್ನು ರೌಂಡಾಗಿ ಈ ರೀತಿ ಪ್ರೆಸ್ ಮಾಡಿಬಿಟ್ಟು ಮುಚ್ಚಳನ ಮುಚ್ಚಿಬಿಡಿ. ಬಿಸಿ ಆಗಿರುವಾಗಲೇ ಕಲರ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ಬಿಸಿ ಬಿಸಿ ಇರುವಾಗಲೇ ಮುಚ್ಚಳನ ಮುಚ್ಚಿ ಸ್ವಲ್ಪ ಹೊತ್ತು ತಣ್ಣಗಾಗೋಕ್ಕೆ ಬಿಟ್ಟುಬಿಡಿ. ಬನ್ನಿ, ಇವಾಗ ತಣ್ಣಗಾಗಿದೆ. ಇದನ್ನು ನಿಧಾನವಾಗಿ ಒಂದು ಚಾಕುವಿನಿಂದ ಇದರ ಸೈಡಲ್ಲಿರೋದನ್ನು ಚೆನ್ನಾಗಿ ಬಿಡಿಸ್ಕೊಳ್ಳಿ. ಬಿಡಿಸ್ಕೊಂಡ್ಬಿಟ್ಟು ಒಂದು ತಟ್ಟೆ ಅಥವಾ ಈ ರೀತಿ ಒಂದು ಸಣ್ಣ ಇದಕ್ಕೆ ತಟ್ಟೆಗೆ ಈ ರೀತಿ ಹಾಕಿ ತೆಗೆದುಬಿಟ್ರೆ ನೋಡಿ ಯಾವ ರೀತಿ ಬಂದಿದೆ ಅಂತ. ತುಂಬಾ ಚೆನ್ನಾಗಿ ಕಾಣಿಸ್ತು ನೋಡೋಕ್ಕೆ ಅಂತೂ. ಹಾಗೆ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡು ನಾನು ಮತ್ತೆ ಮುಂದೆ ಹೊಸ ವಿಡಿಯೋದೊಂದಿಗೆ ಭೇಟಿ ಆಗ್ತೇನೆ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಹಾಗೆ ವಿಡಿಯೋಗೆ ಲೈಕ್ ಶೇರ್ ಮಾಡೋದನ್ನು ಮರಿಬೇಡಿ.